ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಭಂಡಾರಿ. ನ್ಯೂ ಇಯರ್ ಹೊಸ ಲೈಟ್ಸಿಂದ ಸ್ಟಾರ್ಟ್ ಆಯಿತು. ಹಾಗೆ ನಮ್ಮ ಯಜಮಾನ್ರು ನನಗೆ ಅಂತ ಹೊಸ ಡೈರಿ ಆ್ಯಂಡ್ ಚಾಕ್ಲೇಟ್ ತಂದುಕೊಟ್ರು. ಬಟ್ ನಾನು 30 ಡೇಸ್ ಸ್ವೀಟ್ ತಿನ್ನಲ್ಲ ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ಆ್ಯಂಡ್ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ಸೊ ದೇವರಿಗೆ ಈ ಇಯರ್ ಎಲ್ಲ ಸಕ್ಸಸ್ ಆಗಲಿ ಅಂತ ಅಪ್ಲಿಕೇಶನ್ ಹಾಕಿ ದೇವ್ರಿಗೆ ಭಕ್ತಿಯಿಂದ ಪೂಜೆ ಮಾಡಿದೆ. ಸೊ ಪೂಜೆ ಮುಗಿಸ್ಕೊಂಡು ನಾವು ನಮ್ಮ ಮನೆಯವರು ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ಪೆಟ್ರೋಲ್ ಬಂಕಿಗೆ ಹೋದ್ವಿ. ಸೊ ಅಲ್ಲಿಂದ ಅತ್ತೆ ಮನೆಗೆ ರೀಚ್ ಆಗಿ ಅತ್ತೆ ದೋಸೆ ಮಾಡಿದರು. ಹಾಗೆ ದೋಸೆಗೆ ಅವರೆಕಾಳು ಸ್ವೀಟ್ ಮಾಡಿದರು. ಸ್ವೀಟ್ ಫಸ್ಟ್ ಟೈಮ್ ತಿಂತಾ ಇರೋದು, ತುಂಬಾ ಚೆನ್ನಾಗಿತ್ತು. ಬೇಜಾರಾಗುತ್ತೆ ಅಂತ ಅವ್ರಿಗೋಸ್ಕರ ನಾನು ಸ್ವೀಟ್ ತಿಂದೆ ಇವತ್ತು. ಆಮೇಲೆ ಅತ್ತೆನ ಕರ್ಕೊಂಡು ಹಾದಿಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬ ರಶ್ ಇತ್ತು. ಸೊ ನಾನು ನಮ್ಮತ್ತೆ ನೆಟ್ಕೊಂಡು ಹೋದ್ವಿ. ಅವರು ಕಾರಲ್ಲಿ ಹಾಗೇ ಬರ್ತಾಯಿದ್ರು. ನಾನು ನಮ್ಮತ್ತೆ ರೀಚ್ ಆಗಿ ಲೈಟ್ ಶೋ ತೋರಿಸ್ಬೇಕು ಅಂತ ಬೇಗ ಕರ್ಕೊಂಡು ಹೋದೆ. ಅಲ್ಲಿ ಲೈಟ್ ಶೋ ತುಂಬಾ ಚೆನ್ನಾಗಿತ್ತು. ನಮ್ಮತ್ತೆ ಅಂತೂ ತುಂಬ ಭಕ್ತಿಯಿಂದ ನೋಡ್ತಾ ಇದ್ರು. ಅವ್ರಿಗಂತೂ ತುಂಬಾ ಖುಷಿ ಆಯಿತು. ಹಾಗೆ ನ್ಯೂ ಇಯರ್ ಹೊಸ ಲೈಟ್ಸಿಂದ ಹಾಗೆ ದೇವ್ರ ದರ್ಶನದಿಂದನೇ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಲೈಟ್ ಶೋ ಮುಗಿದ ಮೇಲೆ ಇನ್ನೂ ದೇವ್ರನ್ನ ಹತ್ರದಿಂದ ನೋಡೋಣ ಅಂತ ನಾನು ನಮ್ಮತ್ತೆ ಭಕ್ತಿಯಿಂದ ದೇವ್ರ ಮುಂದೆ ಹೋಗ್ತಾ ಇದ್ವಿ. ಹಾಗೆ ಸ್ವಲ್ಪ ಫೋಟೋಸ್ ತೊಗೊಂಡು ಆಮೇಲೆ ನಮ್ಮ ಯಜಮಾನ್ರು ಕಾರ್ ತೊಗೊಂಬರೋಕ್ಕೆ ಅಂತ ಹೋದರು. ತುಂಬಾ ರಶ್ ಇತ್ತು. ನಾನು ಮತ್ತೆ ಒಂದು ಕಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿಂದ ಆಚೆ ಬರೋ ಅಷ್ಟೊತ್ತಿಗೆ 2 hours ಆಯಿತು. ಸೊ ಇವತ್ತಿನ ಇಯರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೊಸ ಲೈಟ್ಸಿಂದ ದೇವ್ರ ದರ್ಶನದಿಂದ ಡೇ ತುಂಬಾ ಚೆನ್ನಾಗಿತ್ತು.